ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಸೋಪ್. ಒಂದು ಕಾಫಿ ಪೌಡರಲ್ಲಿ ಇಷ್ಟೊಂದು ಸೋಪ್ ಮಾಡ್ಬೋದು ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಮಾಡ್ಬೋದು. ಯಾಕಂದರೆ ನಾವು ಇವಾಗ ಮಕ್ಳಿಗೆ ಸೋಪ್ ಯೂಸ್ ಮಾಡ್ತೀವಿ. ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿ ಕಲರ್ ಚೇಂಜಸ್ ಆಗುತ್ತೆ. ಒಬ್ಬೊಬ್ಬರು ಬೆಳ್ಳಗೆ ಆಗ್ತಾರೆ, ಅದೇ ಕಂಟಿನ್ಯೂಸ್ ಮಾಡ್ಕೊಂಡ್ರೆ ಸೋಪಲ್ಲಿ ಅದೇ ಕಂಟಿನ್ಯೂಸ್ ಮಾಡ್ಕೊಂಡ್ರೆ ಬೆಳ್ಳಗೆ ಆಗ್ತಾರೆ. ಒಬ್ಬೊಬ್ಬರು ಮಕ್ಕಳು ಕಪ್ಪಗೆ ಆಗ್ಬಿಡ್ತಾರೆ, ಕಲರ್ ಚೇಂಜ್ ಆಗಿಬಿಡ್ತಾರೆ. ಅವಾಗ ಏನು ಸೋಪ್ ಮಾಡಬೇಕು, ಯಾವ ಸೋಪ್ ಮಾಡಬೇಕು, ಎಷ್ಟು ಸೋಪ್ ಚೇಂಜ್ ಮಾಡಿದ್ರು ಕಲರ್ ಡಿಮ್ ಅನಿಸುತ್ತಲ್ಲ, ಆವಾಗ ಈ ಥರ ಮಾಡ್ಕೋಬೋದು. ಏನು ಎಫೆಕ್ಟ್ ಆಗೋಲ್ಲ. ನೋ ಎಫೆಕ್ಟ್, ನೋ ಸೈಡ್ ಎಫೆಕ್ಟ್. ಮನೆಯಲ್ಲೇ ಆರಾಮಾಗಿ ನಾವೇ ಮಾಡ್ಕೋಬೋದು. ನಾನಿಲ್ಲಿ ನಾನು ಮಕ್ಕಳಿಗೆ ಸೋಪ್ ತೊಗೊಳಕ್ಕೆ ಅದಲ್ಲಿ ಏನೇನು ಬೇಕು ಅಂತ ಹೇಳ್ತಾಯಿದ್ದೀನಿ. ಮೊದಲು ನಾನು ಇಲ್ಲಿ ಮೈಸೂರು ಸ್ಯಾಂಡಲ್ ಬೇಬಿ ಸೋಪ್ ತೊಗೊತಾನೆ. ಇದು ನಾನು ಯೂಸ್ ಮಾಡುವಂಥ ನನ್ನ ಮಕ್ಳಿಗೆ ಇದೇ ಸೋಪ್ ಯೂಸ್ ಮಾಡೋದು. ಇದರಲ್ಲಿ ಯಾವುದೂ ಕೆಮಿಕಲ್ ಇಲ್ಲ, ಯಾವುದೇ ಥರನೂ ಇದಿಲ್ಲ. ಆದ್ದರಿಂದ ನಾನು ಇದನ್ನೇ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಚೆನ್ನಾಗಿ ಬ್ರೈಟ್ನೆಸ್ಸು ಬರುತ್ತೆ. ಅದ್ರ ಜೊತೆಗೆ ನಾನು ಹಾಕುವಂಥ ಈ ಕೆಲವೊಂದು ಪದಾರ್ಥಗಳಿಂದ ಮಿಕ್ಸಿಂದ ಮಕ್ಕಳು ಕಲರ್ ಬಣ್ಣ ತಿರುಗ್ತಾರೆ, ಚೆನ್ನಾಗಿ ಕಲರ್ ಬರ್ತಾರೆ. ಇವಾಗ ಸಣ್ಣಗೆ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಸೋಪ್ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬೌಲ್ಗೆ ನಾನು 1 ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ, ಹಾಗೂ 1 ರಿಂದ 1.5 ಸ್ಪೂನ್ ಆಗೋಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಗ್ಲಿಸರಿನ್ 5 ರಿಂದ 6 ಆನೆ ಆಗೋಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಇದಕ್ಕೆ ಒಂದು 3 ರಿಂದ 4 ಆಗೋಷ್ಟು ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ವಿಟಮಿನ್ ಇ ಕ್ಯಾಪ್ಸೂಲ್ ಆದರೂ ಹಾಕ್ಕೋಬೋದು, ಟ್ಯೂಬ್ ಥರ ಬರುತ್ತೆ ಗ್ರೀನ್ ಕಲರ್, ಅದಾದರೂ ಹಾಕ್ಕೋಬೋದು, 2 ಹಾಕ್ಕೋಬೋದು. ಜೊತೆಗೆ ನಾವು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸಹ ಸೇರಿಸ್ಕೋಬೋದು, ಏನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಸ್ಕಿನ್ನು ಸಹ ಬ್ರೈಟ್ನಿಂಗ್ ಆಗಿ ಚೇಂಜಸ್ ಆಗುತ್ತೆ. ನಾವು ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾಯ್ದ ಸ್ವಲ್ಪ ಬೆಚ್ಚಗಾದಮೇಲೆ ಒಂದು ಬೌಲ್ಗೆ ನಾವು ಏನು ಸೋಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಕೈ ತಿರ್ಸ್ತಾನೆ ಇರಬೇಕು, ಅದು ಮೆಲ್ಟ್ ಆಗ್ತಾ ಇರುತ್ತೆ. ನಾವು ಯಾವ ಸೋಪ್ ಮಕ್ಳಿಗೆ ಯೂಸ್ ಮಾಡ್ತಿದ್ದೆ ಆ ಸೋಪಲ್ಲೇ, ಪ್ರತಿಯೊಂದು ಸೋಪಲ್ಲೇ ನಾವು ಮಾಡ್ಕೋಬೋದು. ಇದೇ ಸೋಪು ಬೇಕು, ಇದೇ ಸೋಪು ಅಂತೆಲ್ಲ, ಗ್ಲಿಸರಿನ್ ಬೇಸ್ ಸೋಪಲ್ಲೂ ಸಹ ಇದನ್ನು ಮಾಡ್ಕೋಬೋದು, ಏನು ಎಫೆಕ್ಟ್ ಆಗೋದಿಲ್ಲ. ನಾನು ಸುಮಾರು 1-2 ವರ್ಷದಿಂದ ಇದೇ ಥರ ನನ್ನ ಮಕ್ಳಿಗೆ ಯೂಸ್ ಮಾಡ್ತಾ ಇರೋದು. ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ಚೆನ್ನಾಗಿ ಗ್ಲೋ ಆಗಿ ಕಲರಾಗಿ ಬ್ರೈಟ್ನಾಗಿ ಬರ್ತಿದ್ದಾರೆ, ತುಂಬ ಬೆಳ್ಳಗಿದ್ದಾರೆ ಮಕ್ಕಳು. ಯಾವುದೇ ಥರನೂ ಸ್ಕಿನ್ ಪ್ರಾಬ್ಲಮ್ ಆದರೂ ಸರಿ ಏನೂ ಸಹ ಬಂದಿಲ್ಲ. ಆದ್ದರಿಂದ ನಾನು ಇದು ಮಾಡ್ತಾಯಿದ್ದೀನಿ, ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವು ಕಲಿಸ್ಕೊಂಡಿರೋಂಥ ಕಾಫಿ ಮತ್ತು ಅಲೋವೆರಾ ಮತ್ತು ಗ್ಲಿಸರಿನ್ನು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಏನಿದೆ ಅದು ಮಿಕ್ಸ್ ಮಾಡ್ಕೊಂಡಿರೋದಂಥದ್ದು. ಇದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆಲ್ಟಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು. ಈ ಸೋಪ್ ಯೂಸ್ ಮಾಡ್ತಾ ಬರೋದ್ರಿಂದ ಕಲರ್ ಚೇಂಜಸ್ ಆಗುತ್ತೆ, ಸ್ಕಿನ್ನು ಸಹ ಚೇಂಜಸ್ ಆಗುತ್ತೆ. ಇವಾಗ ಇದಾಗಿದೆ, ಚೆನ್ನಾಗಿ ಆಗಿದೆ. ಇವಾಗ ಸೋಪ್ದು ಮೆಷರ್ಮೆಂಟ್ ಕರೆಕ್ಟಾಗಿ ಬಂದಿದೆ, ಯಾವುದೇ ಥರನೂ ಇಲ್ಲದೆ, ಗಂಟಿಲ್ಲದೆ ಆರಾಮಾಗಿ ಚೆನ್ನಾಗಿ ಬಂದಿದೆ. ಇವಾಗ ನಾನು ಸೋಪ್ದು ಬಾಕ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೋಪ್ ಮೋಲ್ಡಿಂಗ್ ಇದ್ದರೆ ಸೋಪ್ ಮೋಲ್ಡಿಂಗ್ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಾವು ಯಾವುದಾದ್ರು ಸಣ್ಣ ಪುಟ್ಟ ಬೌಲ್ ಆದರೂ ಸರಿ ಈ ಥರ ಸೋಪ್ ಮೋಲ್ಡಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಹಾಕಿ 1 ಅವರ್ ಆದರೂ ಬಿಟ್ಬಿಡಬೇಕು, ಡ್ರೈ ಆಗುತ್ತೆ. ಇದಾಗಿದೆ. ಇವಾಗ 1 ರಿಂದ 2 ಅವರ್ ಬಿಟ್ಟರೆ ಕಂಪ್ಲೀಟ್ ಆರೋಗುತ್ತೆ, ಸೋಪ್ ಆಗಿದೆ. ಇನ್ನು ನೆಕ್ಸ್ಟ್ ಇವಾಗ ನಮಗೆ ಅಂತ ಸೋಪ್ ನಮಗೆ ದೊಡ್ಡವರಿಗೆ ಅಂತ ಸೋಪ್ ಇದು. ನಾನು ಮನೇಲಿ ಯೂಸ್ ಮಾಡೋವಂಥ ಸಂತೂರ್ ಸೋಪೇ ಇದಕ್ಕೆ ತೊಗೊಂಡಿದ್ದೀನಿ, ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಸ್ಪೂನ್ ಆಗೋಷ್ಟು ನಾನು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ, ಹಾಗೂ ತೆಂಗಿನಕಾಯಿ ಹೊಡೆದಾಗ ನೀರು ಬರ್ತಲ್ಲ, ಎಳ್ನೀರು ತೊಗೊಂಡಿದ್ದೀನಿ. ಮೇನ್ ಬೇಕಾಗಿರೋದು ಇಲ್ಲಿ ಎಳ್ನೀರು, ಹಾಗೂ ವಿಟಮಿನ್ ಇ ಕ್ಯಾಪ್ಸೂಲ್ 3 ರಿಂದ 4 ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು 3 ರಿಂದ 4 ಸ್ಪೂನ್ ಆಗೋಷ್ಟು ನಾನು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೂ ಮೇನ್ ಕಾಫಿ ಪೌಡರಿಂದ ಪಿಗ್ಮೆಂಟೇಷನ್ ಆದರೂ ಸರಿ, ಕಪ್ಪು ಕಲೆ ಆದರೂ ಸರಿ, ಮತ್ತು ಬ್ಲ್ಯಾಕ್ ಸರ್ಕಲ್ ಏನೇ ಇದ್ದರೂ ಇದು ಯೂಸ್ ಮಾಡ್ತಾ ಕ್ಲಿಯರಾಗಿ ಆಗಿಬಿಡುತ್ತೆ, ಸ್ಕಿನ್ನು ಚೆನ್ನಾಗಿ ಆಗುತ್ತೆ. ಆದ್ದರಿಂದ ನಾನು ಕಾಫಿ ಪೌಡರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಕಿರೋಂಥ ಎಳ್ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ, ಜಾಸ್ತಿ ತೆಳುಗೂ ಬೇಡ, ಮೀಡಿಯಮ್ ಆಗಿ ಇದು ಕಲಿಸ್ಕೊಬಿಡ್ಬೇಕು. ಇದು ಕಲಸಾಗಿದೆ, ಇದು ಸೈಡಿಗೆ ಪಕ್ಕಕ್ಕೆ ಇಟ್ಕೋಬೇಕು. ನಂತರ ಇವಾಗ ನಾನು ಇಲ್ಲಿ ಒಂದು ಸಂತೂರ್ ಸೋಪ್ ತೊಗೊಂಡ್ಬಿಟ್ಟು ಅದು ಸಣ್ಣಗೆ ತುರ್ಕೊಂಡಿದ್ದೀನಿ, ಕಟ್ ಮಾಡ್ಕೋಬೋದು, ಹಾಗೂ ಸಣ್ಣ
ಬಾಕ್ಸ್ ಟೈಪ್ ಆದರೂ ಕಟ್ ಮಾಡ್ಕೊಬೋದಿಲ್ಲ, ಸಣ್ಣಗೆ ಈ ಥರ ಆದರೂ ನಾವು ತುರ್ಕೊಬೋದು. ಇದು ರೆಡಿ ಆಗಿದೆ. ಇವಾಗ ನಾನು ಒಂದು ಪ್ಯಾನ್ಗೆ ಬಿಸಿ ನೀರು ಇಕ್ಕೊಂಡು ಕಾಯಕ್ಕೆ ಇಕ್ಕೊಂಡಿದ್ದೀನಿ. ಆಲ್ರೆಡಿ ಅದ್ರ ಮೇಲೆ ನಾನು ಈಗ ಒಂದು ಬೌಲ್ಗೆ ನಾನು ಸಂತೂರ್ ಸೋಪ್ ಹಾಕ್ಕೊಂಡು ಮೆಲ್ಟ್ ಆಗಕ್ಕೆ ಬಿಟ್ಟಿದ್ದೀನಿ. ಇದು ಕೈ ತಿರ್ಸ್ತಾ ಇದು ಮೆಲ್ಟ್ ಆಗ್ತಾನೆ ಇರುತ್ತೆ, ಕೈ ತಿರ್ಸ್ತಾನೆ ಇರಬೇಕು. ಸಂತೂರ್ ಸೋಪ್ ಅಂತೆಲ್ಲ ಯಾವ ಸೋಪ್ ಆದರೂ ನಾವು ಯೂಸ್ ಮಾಡ್ಕೊಬೋದು. ಗ್ಲಿಸರಿನ್ ಬೇಸ್ ಸೋಪ್ ಆದರೂ ಯೂಸ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ನಾರ್ಮಲ್ ನಾವು ಯೂಸ್ ಮಾಡೋವಂಥ ಸೋಪನ್ನೇ ಉಪಯೋಗಿಸ್ಕೋಬೋದು. ಇದು ಆಗಿದೆ. ಇವಾಗ ನಾವೇನು ಕಲಿಸ್ಕೊಂಡಿದ್ದೀವಲ್ವ ಮುಲ್ತಾನಿ ಮಿಟ್ಟಿ, ಅದನ್ನು ಹಾಕ್ಕೊಬೋದು. ಇದ್ರ ಜೊತೆಗೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಸ್ವಲ್ಪ ಕಸ್ತೂರಿ ಅರಿಶಿನ, ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ, ಡಾರ್ಕ್ನೆಸ್ ಎಲ್ಲ ಹೋಗಿ ಬ್ರೈಟ್ನೆಸ್ ಬರುತ್ತೆ. ತುಂಬ ಎಫೆಕ್ಟಿವ್ ಆಗಿ ಬೇಗ ವರ್ಕ್ ಆಗುತ್ತೆ ಈ ಸೋಪಿಂದ. ಇದು ಚೆನ್ನಾಗಿ ಕೈ ಆಡಿಸ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ನಾವೇ ಈ ಅಲೋವೆರಾ ಜೆಲ್, ಗ್ಲಿಸರಿನ್ನು ಈ ಥರ ಎಲ್ಲ ಒಂದು ಸಲ ತಂದಿಕ್ಕೊಂಬಿಟ್ರೆ ನಮಗೆ ಖಾಲಿ ಆದಾಗ, ಸೋಪ್ ಖಾಲಿ ಆದಾಗ ಅಥವಾ ಏನಾದ್ರು ಖಾಲಿ ಆದಾಗ, ಫೇಸ್ ಪ್ಯಾಕ್ ಖಾಲಿ ಆಗ್ದಾಗ ಅವಾಗವಾಗ ನಾವೇ ಆರಾಮಾಗಿ ತಂದು ಆರಾಮಾಗಿ ಯಾವಾಗ ಬೇಕಂದಾಗ ನಾವು ಮಾಡ್ಕೋಬೇಕನ್ನಿಸ್ದಾಗ ಮಾಡ್ಕೊಬೋದು. ಏನು ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೊಬೋದು. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾನು ಐಸ್ ಕ್ರೀಮ್ ಕಪ್ ತೊಗೊಂಡಿದ್ದೀನಿ, ಅದಕ್ಕೂ ಸಹ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಒಳಗಡೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಒರೆಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಮಿಕ್ಕಿರೋವಂಥದ್ದು ನಾನು ಸೋಪ್ದು ರೆಡಿ ಆಗಿದೆ ಅಲ್ವ, ತಯಾರಾಗಿರೋವಂಥ ಸೋಪ್ದು ಎಲ್ಲ ಹಾಕ್ಕೊಂಡಿದ್ದೀನಿ. 1 ರಿಂದ 2 ಅವರ್ ಬಿಟ್ಟಾದಮೇಲೆ ಇದು ತಣ್ಣಗಾದಮೇಲೆ ಸೋಪ್ ರೆಡಿ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೂ 10 ರಿಂದ 15 ದಿವಸದೊಳಗಡೆ ಈ ಸೋಪ್ ಬರುತ್ತೆ. ಇದು ಡ್ರೈ ಆಗಿದೆ, ಚೆನ್ನಾಗಿ ಆಗಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಆಗಿದೆ ಇವಾಗ. ಈ ಸೋಪ್ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಇಲ್ಲ. ಯಾಕಂದರೆ ತುಂಬ ವರ್ಷದಿಂದ ನಾನು ನನ್ನ ಮಕ್ಳಿಗೆ ಯೂಸ್ ಮಾಡ್ತಾವಂಥದ್ದಿದೆ. ಸ್ಕಿನ್ ಆದರೂ ಸರಿ ಯಾವುದೇ ಥರ ಏನೂ ಎಫೆಕ್ಟ್ ಇಲ್ಲ. ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ, ಬ್ರೈಟ್ನೆಸ್ ಆಗುತ್ತೆ. ಡಾರ್ಕ್ ಸ್ಕಿನ್ನು ಏನಾದ್ರು ಸ್ಪಾಟ್ಸ್ ಏನಾದ್ರು ಇದ್ದರೆ ಅದೆಲ್ಲ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.